ಎಲ್ಲರೂ ನೀವು ಕಷ್ಟಪಡೋದು ಯಾವುದರ ಸಲುವಾಗಿ ಅಂತಂದ್ರೆ, ಒಟ್ಟು ಸ್ವಾಮಿ ನಾವು ಆರಾಮಿರ್ಬೇಕು ನೋಡ್ರಿ, ನಮಗೆ ಒಟ್ಟು ಸುಖ ಬೇಕು ನೋಡ್ರಿ, ನಮಗೆ ಶಾಂತಿ ನೆಮ್ಮದಿ ಬೇಕು ನೋಡ್ರಿ ಸ್ವಾಮಿ ಅಂತ ನಿಮ್ಮೆಲ್ಲರ ಅಭಿಪ್ರಾಯ ಅದ. ನೀವಷ್ಟೇ ಅಲ್ಲ, ಮತ್ತು ನಿಮ್ಮ ಮಕ್ಕಳು ಆರಾಮಿರ್ಬೇಕು ನೋಡ್ರಿ, ನಮ್ಮ ಗಂಡ ಅವನು ಆರಾಮಿರ್ಬೇಕು ನೋಡ್ರಿ, ಎಲ್ಲರೂ ಸುಖವನ್ನೇ ಬಯಸ್ತೀರಿ. ಆದ್ರೆ ಎಷ್ಟು ನಾವು ಸುಖವನ್ನು ಬಯಸಿದರೂ ಅದು ಸಿಗ್ತಾ ಇಲ್ಲ, ಅದು ನಮಗೆ ಯಾರಿಗೂ ಸಿಗಾಕತ್ತಿಲ್ಲ ಸುಖ. ನಾವು ದಿನನಿತ್ಯ ಅದರ ಸಲುವಾಗಿ ಪರಿಶ್ರಮ, ಅದರ ಸಲುವಾಗಿ ದುಡಿಮೆ, ಅದರ ಸಲುವಾಗಿ ವ್ಯಾಪಾರ, ಅದರ ಸಲುವಾಗಿ ಉದ್ಯೋಗ, ಇದೆಲ್ಲವುಗಳನ್ನು ಮಾಡಕತ್ತೀವಿ. ಎದರ ಸಲುವಾಗಿ? ಸುಖದ ಸಲುವಾಗಿ. ಆದ್ರೆ ಅದು ಒಟ್ಟು ಸಿಗವಲ್ತಾಗ್ಯದ, ನಮಗೆ ಸುಖ ಸಿಗವಲ್ದಾಗ್ಯದ. ಮತ್ತು ನಮಗೆ ಬ್ಯಾಡಾದದ್ದು ಯಾವುದ್ರಿ? ನಮಗೆ ಜೀವನದೊಳಗೆ ಒಟ್ಟು ದುಃಖ ಬರಬಾರ್ದು ನೋಡ್ರಿ ಸ್ವಾಮಿ. ನಮಗೊಂದೀಟು ಯಾವುದರಿಂದನೂ ದುಃಖ ಬರಬಾರ್ದು, ಸುಖ ಒಟ್ಟು ನಮ್ಮನ್ನು ಬಿಟ್ಟು ಹೋಗಿರಬಾರ್ದು. ಹಿಂಗೇನಾರ ಒಂದು ಮಂತ್ರ ಹೇಳ್ರಿ ಸ್ವಾಮಿ ನಮಗ ಅಂತೀರಿ ನೀವು. ಬಹಳ ದೇವತೆಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಬೇಡ್ಕೊಳ್ಳುವುದೇನು? ಯಪ್ಪ ಹೆಂಗಾರ ಮಾಡಿ ನಮ್ಮನ್ನು ಆರಾಮಿಡಪ್ಪ, ನಮ್ಮ ಕಷ್ಟವನ್ನು ಪರಿಹಾರ ಮಾಡಪ್ಪ. ಎಷ್ಟು ದೇವರಿಗೆ ಬೇಡ್ಕೊಂಡಿಲ್ಲ ಹೇಳ್ರಿ ನೋಡು ನೀವು. ಎಂದು ಹುಟ್ಟೇರಿ ಅಂದ ಚಾಲು ಮಾಡ್ಯಾರಿ ಬೇಡಾಕ. ಏನು? ಒಟ್ಟು ನಮ್ಮನ್ನು ಆರಾಮಿಡು, ಕಷ್ಟ ಬರಬಾರ್ದು, ನಮಗೆ ಸುಖ ಬಿಟ್ಟು ಹೋಗಬಾರ್ದು, ದುಃಖ ನಮ್ಮ ಸಮೀಪ ಬಂದಿರಬಾರ್ದು. ಯಾರ ಸ್ವಾಮಿಗಳ ತಕ್ಕ ಮಠಕ್ಕೆ ಹೋದ್ರಿ ಅಂತಂದ್ರೆ ಏನು ಕೇಳ್ತೀರಿ ಹೇಳ್ರಿ ನೋಡು ಫಸ್ಟ್? ಯಾಕೆ ಭಾಳ ಕಾಡಾಗತ್ತದ ನೋಡ್ರಿ ನಮ್ಮ ಸ್ವಾಮಿ. ನಮ್ಮ ಮನ್ಯಾಗ ಒಟ್ಟು ಏಟು ದುಡಿದ್ರು ರೊಕ್ಕ ನಿಂದಿರುವಲ್ಲು. ನಮ್ಮ ಮನ್ಯಾಗ ಮಗ ಮಾತು ಕೇಳವಲ್ಲ, ಗಂಡಗೆ ದಗದು ಹತ್ತುವಲ್ತು, ರೊಕ್ಕರ ಭಾಳ ಬರ್ತದ್ರಿ ಸ್ವಾಮಿ, ಒಟ್ಟು ನಿಂದರಾಕ ತಯಾರಿಲ್ಲ. ಒಂದು ಅಡ್ಡ ಗಾಡಿ ಕಟ್ರಲ್ಲ ನೋಡು, ರೊಕ್ಕರ ಬರ್ತದ್ರಿ, ಬಂದದ್ದು ನಿಂದರಾಕ ತಯಾರಿಲ್ರಿ. ಹೆಂಗದ ನೋಡ್ರಿ, ನಿಮ್ಗೆ ಹೇಳ್ತೇನೆ ರೀ, ಸಂಸಾರ ಭಾಳ ಮಜಾ ಅದ, ಇದು ಭಾಳ ಮಜಾ ಅದ. ರೊಕ್ಕ ಹಂಗ ಬರ್ತದನೇ, ಬಂದದ ರೊಕ್ಕೆಲ್ಲ ನಿಮ್ಮಲ್ಲೇ ಸ್ಟೋರೇಜ್ ಆಗಿತ್ತಂದ್ರೆ ನಿಮ್ಮಂಥ ಸಾಹುಕಾರ ಯಾರೂ ಇರ್ತಿದ್ದಿಲ್ಲ. ಯಾಕಂದ್ರೆ ಬದುಕಬೇಕಾದ್ರೆ ಖರ್ಚದ, ಸಾಕಷ್ಟು ಖರ್ಚದ, ಬಂದದ್ದೆಲ್ಲ ಖರ್ಚಿಗೆ ಹೋಗ್ತದ. ನಾವೆಲ್ಲ ಏನು ತಿಳ್ಕೊಂಡಿವಿ ಅಂದ್ರೆ ದೊಡ್ಡ ಸಾಹುಕಾರ ಆದ್ರೆ ಭಾಳ ಆರಾಮಿರ್ತೀವಿ ನೋಡ್ರಿ ಸ್ವಾಮಿ, ಭಾಳ ಆರಾಮಿರ್ತೀವಿ ನೋಡ್ರಿ ನಾವು ಸಾಹುಕಾರ ಆದ್ರೆ. ನೀವು ಹಿಂಗೆ ಅನ್ಕೊಂಡಾರಿಲ್ಲ, ಭಾಳಟ ಹೊಲ, ಭಾಳಟ ದೊಡ್ಡ ಮಣಿ, ಆನಂತರ ಮನ್ಯಾಗ ಬಂಗಾರ, ಮನ್ಯಾಗ ರೊಕ್ಕ, ಕಾರ್ ಗಾಡಿ, ದೊಡ್ಡ ಮಣಿ, ಇದೆಲ್ಲ ಇದ್ರೆ ಭಾಳ ಆರಾಮಿರ್ತೀವಿ ನೋಡ್ರಿ ಸ್ವಾಮಿ ಅಂತ ನೀವು ಅಂತೀರಿ. ಹಂಗಿದ್ದವ್ರನ್ನ ಹೋಗಿ ಒಂದಿಟ್ಟ ಕೇಳ್ರಿ. ಏನ್ರಿ? ಹಂಗಿದ್ದವ್ರನ್ನ ಹೋಗಿ ಒಂದಿಟ್ಟ ಕೇಳ್ರಿ. ಅವ್ರೇನು ಹೇಳ್ತಾರಂದ್ರೆ, ನಿಮಗೆ ಗೊತ್ತಿಲ್ರು ಯಪ್ಪ, ನಾವು ದೊಡ್ಡ ಸಾಹುಕಾರ ಅದೀವಿ, ಆರಾಮದೀವಂತ ನಿಮಗೆ ಅನಿಸದ ಕರೆ, ಇನ್ನು ನೀವ ಆರಾಮದಿರಂತಾರ ಅವರು. ಯಾಕಂದ್ರೆ ನಿಮಗೆ ಬಿ ಪಿ ಇಲ್ಲ, ನಿಮಗೆ ಶುಗರ್ ಇಲ್ಲ, ನಿಮಗೆ ರಾತ್ರಿ ಆರಾಮ ನಿದ್ದೆ ಹತ್ತದ, ಅವಕ್ಕೆ ನಿದ್ದೆ ಹತ್ತಂಗಿಲ್ಲ. ಅವಕ್ಕೆ ಶುಗರ, ಅವ್ರಿಗೆ ಬಿ ಪಿ, ಆನಂತರ 12 ಚಿಂತೆ. ನಿಮ್ಗೆ ಗೊತ್ತಿರ್ಬೇಕು, 12ನೇ ಶತಮಾನದ ಶರಣರು ಅವ್ರು ಯಾಕೆ ಆರಾಮಿದ್ರಂತಂದ್ರೆ ಇದನ್ನೆಲ್ಲ ಗಳಿಸು ಗೊಡವಿಗೆ ಅದಕ್ಕೆ ಹೋಗಲಿಲ್ಲ ಅವರು. ನಮಗೆ ದೆವ್ ಬಡ್ಕೊಂಡದ, ಭಾಳಟ ರೊಕ್ಕ ಗಳಿಸಿದ್ರೆ ದೊಡ್ಡ ಆರಾಮ ಸಿಗುತ್ತದೆ ನಮಗಂತ ಹಿಂಗೆ ನಾವು ತಿಳ್ಕೊಂಡಿವಿ. ಆದರೆ ಪುಣ್ಯಾತ್ಮರೇ, ಈ ಜಗತ್ತಿನೊಳಗ ಯಾರಿಗೂ ಕಷ್ಟ ಬಿಟ್ಟಿಲ್ಲ, ಯಾರಿಗೂ ನೋವು ಬಿಟ್ಟಿಲ್ಲ, ಯಾರಿಗೂ ದುಃಖ ಬಿಟ್ಟಿಲ್ಲ, ಎಲ್ಲರಿಗೂ ಇದು ಅದಾನೆ. ಆದ್ರೆ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಅಷ್ಟ.
ಪರ್ಸೆಂಟೀಜ ಹೆಚ್ಚು ಕಡಿಮೆ ಅಷ್ಟು, ಆದ್ರೆ ಎಲ್ಲರಿಗೂ ದುಃಖ ಅದನೇ. ಒಂದು ವಿಚಾರ ಮಾಡೋಣ, ನಾವೀಗ ದುಃಖ ಬ್ಯಾಡಂತೀವಿ, ಸುಖ ಬೇಕಂತೀವಿ. ಆ ಸುಖ ಎಲ್ಲಿಂದ ಬರ್ತದ ರೀ? ಅದರ ದಾರಿ ಗೊತ್ತದೆ ನಿಮಗೆ? ಸುಖ ನಮಗೆ ಬೇಕು, ಆದರೆ ಎಲ್ಲಿಂದ ಬರ್ತದ ಅದು? ಸುಖ ಎಲ್ಲಿಂದ ಬರ್ತದಲ್ಲ ಅದರ ಬಾಗಲ ತೆರೆದು ಬಿಡುನು, ಕೀಲಿ ಓಪನ್ ಮಾಡಿಬಿಡುನು, ಅದು ಸಮುದ್ರ ಹರಿದಂಗೆ ನಮ್ಮ ಮನೆಗೆ ಹರಿದು ಬಂದು ಬಿಡ್ಲದು. ಏನು? ಸುಖ. ಮತ್ತು ದುಃಖ ಬ್ಯಾಡ್ ಅಂತೀವಿ, ಎಷ್ಟು ಬ್ಯಾಡ್ ಅಂದ್ರೂ ಅದು ಬಿಡೋವಲ್ತು. ಯಾರ ಮನ್ಯಾಗ ದುಃಖ ಎಲ್ಲಿ ಹೇಳಿ ನೋಡೋನು? ಗಂಡನ ಕಾಲಾಗ ಅಳ್ತೀರಿ, ಮಕ್ಕಳ ಕಾಲಾಗ ಅಳ್ತೀರಿ, ಸ್ವಸ್ಥರ ಕಾಲಾಗ ಅಳ್ತೀರಿ, ಬೀಗರ ಕಾಲಾಗ ಅಳ್ತೀರಿ, ಬಡತನದ ಕಾಲಾಗ ಅಳ್ತೀರಿ. ಯಾರಿಗೆ ದುಃಖ ಇಲ್ಲ ಹೇಳಿ ನೋಡೋನು? ಎಲ್ಲರಿಗೂ ದುಃಖ ಇದ್ದದ್ದನ. ಆದ್ರೆ ನಾವು ಎಷ್ಟು ದುಃಖ ಬ್ಯಾಡ 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 ಅಂದ್ರೂ ಅದು ಬರ್ತದನೇ. ಅದು ಎಲ್ಲಿಂದ ಬರ್ತದ ಗೊತ್ತಾತಂದ್ರೆ ಅದ್ರ ಬಾಗಲಾರ ಕೀಲಿ ನಾಲ್ಕು ಹಾಕಿ ಬಿಡಕ್ಕೆ ಬರ್ತದೆ, ಹೊಳ್ಳಿತ್ತಾಗ ಬರಲಾರ್ದಂಗೆ. ದುಃಖ ಒಟ್ಟು ಬರಲಾರ್ದಂಗೆ ಕೀಲಿ ಹಾಕಿ ಬಿಡಕ್ಕೆ ಬರ್ತದೆ. ಅವತರ ದಾರಿ ಗೊತ್ತಾಗ್ಬೇಕು ಮೊದಲು ಮನುಷ್ಯಾಗ. ಸುಖ ಬರೋ ದಾರಿ ಬಂದಾಗಿತ್ತಂದ್ರೆ ಓಪನ್ ಮಾಡಕ್ಕೆ ಬರ್ತದ, ದುಃಖ ಬರೋ ದಾರಿ ಚಾಲು ಇತ್ತಂದ್ರೆ ಅದನ್ನು ಬಂದ್ ಮಾಡಕ್ಕೆ ಬರ್ತದ. ದಾರಿ ಗೊತ್ತಾಗ್ಬೇಕು ಮೊದಲ. ನಮಗೆ ದಾರಿನೇ ಗೊತ್ತಿಲ್ಲ, ಹಂಗೆ ಬರಲಿ 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 ಅಂದ್ರೆ ಬರ್ತದೆ ಏನ್ರಿ ಸುಖ? ಬರಂಗಿಲ್ಲ. ಸುಖ ಎಲ್ಲಿಂದ ಬರ್ತದಂದ್ರೆ ಭಾಳ ಸರಳ ಮಾತಿನೊಳಗೆ ನಮ್ಮ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವ್ರು ಬರೆದ್ರು ನೋಡ್ರಿ. ಏನು? ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಇದು ಎಲ್ಲಿದ ಬರ್ತದಂತಂದ್ರೆ ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ. ಯಾರಿಗೆ ಸುಖ ಬೇಕಂತೀರಲ್ಲ ಅವರು ಪುಣ್ಯ ಮಾಡ್ಬೇಕಲ್ಲ. ಯಾರಿಗೆ ಸುಖ ಬೇಕಂತೀರಿ ಅವರು ಪುಣ್ಯ ಮಾಡಬೇಕು. ಮತ್ತು ಯಾರಿಗೆ ದುಃಖ ಬ್ಯಾಡಂತೀರಲ್ಲ, ಕಷ್ಟ ಬ್ಯಾಡಂತೀರಲ್ಲ, ಅವ್ರೇನು ಮಾಡ್ಬೇಕಂದ್ರ ದುಃಖದ ಬಾಗಲ ಮುಚ್ಚಬೇಕಂದ್ರೇನು? ಪಾಪ ಮಾಡೋದು ಬಿಡಬೇಕು. ನೀವು ಹಂಗೆ ಮಾಡಕತ್ತಿಲ್ಲ. ಸುಖಾರ ಬೇಕಂತೀರಿ, ಪುಣ್ಯಾರ ಮಾಡಕತ್ತಿಲ್ಲ. ಸುಖ ಎಲ್ಲರಿಗೂ ಬೇಕಂತೀರಿ, ಪುಣ್ಯ ಮಾಡಕತ್ತಿಲ್ಲ. ದುಃಖ ಬ್ಯಾಡಂತೀರಿ, ಪಾಪ ಪ್ರಯತ್ನ ಪೂರ್ವಕವಾಗಿ ಮಾಡ್ತೀರಿ. ಮತ್ತು ಬಾ ಅಂದದ್ದು ಎಲ್ಲಿ ಬರ್ತದ, ಬ್ಯಾಡ ಅಂದದ್ದು ಎಲ್ಲಿ ಬಿಡ್ತದ ತಾಯಿ? ಅದಕ್ಕೆ ಒಬ್ಬರು ಕನ್ನಡದ ಕವಿಗಳು ಯಾರೋ ಹಾಡ್ತಾರೆ ನೋಡ್ರಿ. ಏನು? ಸುಖ ಎಲ್ಲರಿಗೆಲ್ಲೇ ಈತಿರವ್ವ, ಸುಖ ಎಲ್ಲರಿಗೆಲ್ಲೇ ಈತಿರವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ಈ ಜಗತ್ತಿನ ಮ್ಯಾಲ ದುಃಖ ತುಂಬಿಕೊಂಡು ಕುಂತದರಿ. ಒಬ್ಬರು ಗುರುಗಳು ಬಂದು, ಒಬ್ಬ ಶಿಷ್ಯ ಬಂದು ಗುರುಗಳನ್ನ ಕೇಳಿದಂತೆ, ಯಪ್ಪ ಏನು ಮಾಡಿದರೂ ಒಟ್ಟು ದುಃಖ ಹೋಗವಲ್ತಲ್ಲ, ಇದು ಯಾಕೆ ಹೋಗಂಗಿಲ್ಲಪ್ಪ ಅಂತ ಕೇಳಿದಾಗ ಗುರುಗಳು ಹೇಳಿದ್ರಂತ, ನೋಡಪ್ಪ ಬೆಂಕಿ ಸಮೀಪ ನಿಂತ ಜಳ ಬಡಿಯಾಕತ್ತೈತ್ರಿ ಅಂದ್ರೆ, ಬೆಂಕಿ ಸಮೀಪ ನಿಂತ ಭಾಳ ಜಳ ಬಡಿಯಾಕತ್ತೈತಂದ್ರೆ ಹೆಂಗೋ ತಮ್ಮ, ನೀ ಆ ಬೆಂಕಿ ಬಿಟ್ಟು ದೂರ ಬಂದಂದ್ರೆ ಅದು ಜಳ ಬಡಿದು ಬಿಡ್ತದ. ನೀ ನಿತ್ತದ ಬೆಂಕಿಯಾಗ ನಿತ್ತದಿ ಸುಡಾಕತ್ತದಂದ್ರೆ ಹಂಗೆ ಈ ಪ್ರಪಂಚ, ಈ ಜಗತ್ತು, ಈ ಸಂಸಾರ ಅಂದ್ರೆ ಬೆಂಕಿ ಹತ್ತಿ ಉರಿಯಾಕ ಹತ್ತಿದಂಥದ್ದಿದು. ಇದ್ರೊಳಗೆ ನಾವು ನಿತ್ಯವಂದ್ರೆ ಜಳ ಬಡಿಯುದನ, ಜಳ ಹೆಚ್ಚಾಗಿ ಅಂಗಾಲ ಸುಡುದನ, ಅಂಗಾಲ ಸುಟ್ಟು ಮತ್ತಟ್ಟು ಹೆಚ್ಚಾತಂದ್ರೆ ದೋತರಕ ಶೀರಿಗೆ ಹತ್ತುದನ, ದೋತರಕ ಶೀರಿಗೆ ಹತ್ತಿ ಕಡಿಕ್ ಒಂದು ದಿನ ಅದ ಬೆಂಕ್ಯಾಗ ಸುಟ್ಕೊಂಡು ಸಾಯುದನ. ಇದು ಹಂಗದ ಈ ಸಂಸಾರ ಅಂದ್ರೆ, ಅದರಿಂದನ ಕೂಡಿದ್ದ. ಅದರೊಳಗೆ ನಿಂತರ ನಮಗೇನಪ್ಪ ಅಂತಂದ್ರೆ ಯಾವತ್ತೂ ದುಃಖ ತಪ್ಪಿದ್ದಲ್ಲ. ಅದರೊಳಗೆ ನಾವೇನು ತಿಳ್ಕೊಂಡಿವಂತಂದ್ರೆ ದೊಡ್ಡ ದೊಡ್ಡ ಆಸ್ತಿಯನ್ನು ಗಳಿಸ್ಕೊಂಡ್ರ, ಸಿರಿತನವನ್ನು ಗಳಿಸ್ಕೊಂಡ್ರ ನಮಗೆ ಸುಖ ಸಿಗ್ತದ ಅಂತ ನಾವು ತಿಳ್ಕೊಂಡೀವಿ. ಒಬ್ಬ ರಾಜ ಹಿಂಗೆ ಅಂದಂತ್ರಿ. ಏನಂತಂದ್ರೆ ರಾಜನ ಕೈಯಾಗ ಸೇವಕರು ಇರ್ತಾರಲ್ರಿ, ಮಂತ್ರಿ ಇರ್ತಾನ, ಮಂತ್ರಿ ಕೈಯಾಗ ಒಬ್ಬರು ಇರ್ತಾನ, ಅವ್ರ ಕೈಯಾಗ ಒಬ್ರು ಇರ್ತಾವ, ಅವ್ರ ಕೈಯಾಗ ಹಿಂಗ ಅತಿ ಕೆಳಗಿರ್ತಕ್ಕಂಥ ಸೇವಕರು
ರಾಜ ಅವರಿಗೆ ತೊಡೆ ಅಟ್ಟ ಪಗಾರ ಕೊಡ್ತಿರ್ತಾನೆ ರೀ. ರಾಜ ತೊಡೆ ಅಟ್ಟ ಪಗಾರ ಕೊಡ್ತಿರ್ತಾನ. ಒಂದಿನ ಮಂತ್ರಿನ ಕರೆದ ರಾಜ ಅಂದಂತ, ಅಲ್ಲೋ ನನಗೆ ಒಟ್ಟ ರಾತ್ರಿ ನಿದ್ದಿನೇ ಹತ್ತುವಲ್ತು, ಏನು ಕಡಿಮೆ ಅದ ಹೇಳ ನನಗ. ನಾನು ಕೂತದ್ದು ಬಂಗಾರದ ಕುರ್ಚಿ, ಇದು ಬಂಗಾರದ ಸಿಂಹಾಸನ. ನನ್ನ ರಾಜವಾಡಕ್ಕೇನು ಕಡಿಮೆ ಅದ, ಆನೆ ಕುದುರೆ ಒಂಟಿ ಇವೆಲ್ಲ ರಾಜ ರೀ, ಏನು ಕಡಿಮೆ ಅದ ನನಗ. ಆದರೆ ರಾತ್ರಿ ನಿದ್ದಿನ ಹತ್ತುವಲ್ತು, ನನ್ನ ಕೈಯಾಗ ಪಗಾರ ತಗೋತಾವು. ದಿವ್ಸಕ್ಕೆ ಪಾಸೆ ಪಗಾರ ತಗೊಳ್ಳೋ ಒಬ್ಬ ಬಡವ ನಾ ಹಾದ ಬರುವಾಗ ಅವನು ಗುಡಿಸಲು ಮುಂದೆ ಹಾದ ಬನ್ನಿ, ಅವನು ಗುಡಿಸಲದೊಳಗೆ ಗೊರ್ರ ಅಂತ ಸಪ್ಪಳು ಬರ್ತಿತ್ತು. ಹಂಗೆ ನಿದ್ದೆ ಮಾಡಾಕತ್ತಾನವ. ಅದು ಕರೆನದ ನೋಡ್ರಿ, ಬಡವರಿಗೆ ಆರಾಮ್ ನಿದ್ದೆ ಹತ್ತದ. ಆರಾಮ್ ಮಕ್ಕೋತ ಹೋಗಿ ನೆಲದ ಮ್ಯಾಗ ಮಲ್ಕೊಳ್ಳೋದಟ ತಡ ಗೊರ್ರ ನಿದ್ದೆ ಹೊಡಿತಾವೆ. ಈ ಸಾಹುಕಾರಗಳಿಗೆ, ಅಧಿಕಾರಿಗಳಿಗೆ, ಅನುಕೂಲಸ್ಥರಿಗೆ, ಮಂತ್ರಿಗಳಿಗೆ ನಿದ್ದೆ ಹತ್ತೋದು ಕಡಿಮೆ ರೀ. ಯಾಕೋ ಏನೋ ಗೊತ್ತಿಲ್ಲ. ರಾಜ ಅಂದ, ನಾ ಇಷ್ಟು ದೊಡ್ಡ ರಾಜ ಇದ್ದರೂ ನನಗೆ ನಿದ್ದೆ ಹತ್ತಂಗಿಲ್ಲ. ಅವ ಪಾಪ ಮಲ್ಕೊಂಡಾನ, ಏನೂ ಇಲ್ಲ, ದಿವ್ಸಕ್ಕೆ 500 ರೂಪಾಯಿ ಕೊಡ್ತಾನ, ಆರಾಮ್ ನಿದ್ದೆ ಮಾಡ್ತಾನಲ್ಲ, ಗೊರ್ರ ನಿದ್ದೆ ಹೊಡ್ಯಾಕತ್ತಾನ, ಏನಿದ್ರ ಮಜಾ ಅಂತಂದಾಗ ಅವ ಅಂದ, ಅವ್ ನಿದ್ದೆ ಮಾಡ್ಲಾರ್ದಂಗೆ ಮಾಡ್ಲೇನ್ರಿ ಅಂದಿವ ಮಂತ್ರಿ. ಈ ಮಂತ್ರಿಗಳು ಭಾಳ ಬೆರಿಕಿರ್ತಾವ್ರಿ, ಮಂತ್ರಿಗಳು ಭಾಳ ಬೆರಿಕಿರ್ತಾವ. ಅವ ನಿದ್ದೆ ಮಾಡ್ಲಾರ್ದಂಗೆ ನಿಮಗತ್ತೆ ಬೆಳತನಕ ಎಚ್ಚರಿರುವಂಗೆ ಮಾಡ್ಲೇನ್ರಿ ಅಂತಂದಾಗ, ಮಾಡಪ್ಪ ನೋಡು ಹೆಂಗೆ ಮಾಡ್ತಿ. ಹಂಗಾರ ನಾ ಹೇಳ್ದಂಗೆ ಕೇಳ್ಬೇಕು ರೀ. ಆಯ್ತು, ಏನು ಹೇಳ್ತಿ ಹೇಳು. ಏನಿಲ್ಲ, ನಿಮ್ಮ ರಾಜ್ಯದೊಳಗೆ ಬಂಗಾರದ ನಾಣ್ಯಗಳದಾವಲ್ಲ, ಈ 1 ರೂಪಾಯಿ ಗಟ್ಟಿ ಇದ್ದು ಅಲ್ರಿ, ಮೊದಲು ದೊಡ್ಡ 1 ನೋಟ್ ಗಟ್ಟಿ, ಹಂಗೆ 1 ತೊಲಿವು ಬಂಗಾರದ ನಾಣ್ಯಗಳು 99 ಬಂಗಾರದ ನಾಣ್ಯಗಳನ್ನು ಒಂದು ಚೀಲದಾಗ ಹಾಕಿ ಕಟ್ಟಿ ಬಾಯಿ ಕಟ್ಟಿ ಅದನ್ನೇನು ಮಾಡ್ರಿ ಅಂದ್ರೆ, ಅವೇನು ರಾತ್ರಿ ಗೊರ್ರ ನಿದ್ದೆ ಮಾಡ್ತಾನಲ್ಲ, ಅವನ ಬಾಗಲದಾಗ ಹೋಗಿಟ್ಟು ಬರ್ರಿ, ಅವನ ಮನೆ ಬಾಗಲದಾಗ ಹೋಗಿಟ್ಟು ಬರ್ರಿ. ಆ ನಂತರ ನೋಡೋಣ ಅಂತಂದಾಗ ಆಯ್ತಂತ ರಾತ್ರಿ ಏನು ಮಾಡಿದವ, ಬಂಗಾರದ ನಾಣ್ಯಗಳನ್ನು 99, 100 ಹಾಕಂಗಿಲ್ಲ, ಮತ್ತು 99 ಹಾಕೋದು. ಆದ್ರೆ ಅದರೊಳಗೆ ಒಂದು ಚೀಟಿ ಬರೆದಿಡ್ರಿ, ಏನು, ಇವು ಬಂಗಾರದ ನಾಣ್ಯಗಳು 100 ಇರುತ್ತವೆ ಅಂತ ಒಂದು ಚೀಟಿ ಬರೆದು ಹಾಕಾದ್ರೆ, 99 ಹಾಕ, 100 ಅಂತ ಚೀಟಿ ಬರೆದು ಹಾಕ. ಅವ ಅಂದ ಅಷ್ಟೆಲ್ಲ ಹಾಕಿ ಕರೆಕ್ಟ್ ಮಾಡಿ ಕಟ್ಟಿ ಅವ್ರ ಬಾಗಲ್ದಾಗ ಹೋಗಿ ಇಟ್ಟು, ರಾತ್ರಿ ಸೇವಕರನ್ನ ಕಳಿಸಿ ಇಟ್ಟು ಬಂದ. ಮುಂಜಾನೆ ಎದ್ದು ಕೂಡಲೇ ಅದು ಗುಡಿಸಲು ಆಸಾಮಿ ಗೊರ್ರ ನಿದ್ದೆ ಹೊಡಿತಿತ್ತಲ್ಲ, ತೆರೆದವ. ಬಾಗಲ ತೆರೆಗುಡದ ಚೀಲ ಬಾಗಲ ಮುಂದೆ. ನಿಮ್ಮ ಮನೆ ಮುಂದೆ ಅಂಥವು ಬಾಗಲ ಮುಂದೆ ಚೀಲ ಇದ್ರೆ ಕೇಳ್ತೀರಿ, ಏನು ರೀ ಸ್ವಾಮಿ, ಹಾರ್ಟ್ ಆದ್ರೆ ಆತ ನಿಮಗೆ ಕೆಲವೊಬ್ಬರಿಗೆ. ಒಬ್ಬ ಬಡವಗ ಲಾಟ್ರಿ ಹತ್ತಿತ್ತಂತ್ರಿ, 1 ಕೋಟಿ ರೂಪಾಯಿದು. ಗುಡಿಸಲ್ದಾಗಿದ್ದ ಮನುಷ್ಯ 1 ಕೋಟಿ ರೂಪಾಯಿ ಲಾಟ್ರಿ ಹತ್ಯದ. ಆ ಲಾಟ್ರಿ ಚೀಟಿ ತೊಗೊಂಡು ಬಂದು ಅವರು ಹೆಣ್ಮಕ್ಳ ಕೈಯಾಗ ಕೊಟ್ಟರು. ಯಾವಾಗ ಹತ್ತಿತ್ತಲ್ಲ ಅವ್ನು ಹೆಂಡತಿ ಕೈಯಾಗ 1 ಕೋಟಿ ರೂಪಾಯಿ ಹತ್ತದ್ರಿ ಅಂದ ಕೂಡಲೇ ಅಕ್ಕಿ ಅಂದು ನನ್ನ ಗಂಡು ಹೇಳ್ಬೇಡ್ರಿ ಒಟ್ಟ ಅಂದ್ಲಕ್ಕಿ. ಯಾಕಂದ್ರೆ ಒಮ್ಮೆ 1 ಕೋಟಿ ಅಂದ್ರೆ ನನ್ನ ಗಂಡು ಎದೆ ಹೊಡ್ಕೊಂಡು ಸತ್ತು ವಾದಿಗಿದಿತ್ತು, ಅದಕ್ಕೆ ನನ್ನ ಗಂಡಿಗೆ ಹೇಳಬೇಡ್ರಿ. ಮತ್ತು ಹೆಂಗೆ ಹೇಳಿದ್ರಿ, ನಾವೆಲ್ಲ ಹೇಳ್ತೀವಿ, ನೀವು ಚೀಟಿ ಕೊಟ್ಟು ಹೋಗ್ರಿ ಅಂತಂದರು. ಅವ ಗಂಡ ಎಲ್ಲೋ ಹೊಲಕ್ಕೋ ಎಲ್ಲೋ ಹೊರಗಡೆ ಹೋಗಿದ್ದ, ಆಕೆ ಡಾಕ್ಟರ್ ತೆಕ್ ಹೋದ್ಲು. ಡಾಕ್ಟ್ರ, ನನ್ನ ಗಂಡಗೆ 1 ಕೋಟಿ ರೂಪಾಯಿ ಲಾಟ್ರಿ ಹತ್ತದ ರೀ, ಮತ್ತು ಒಮ್ಮೆ ಹೇಳಿದ್ರೆ ಎದೆ ಹೊಡ್ಕೊಂಡು ಸತ್ತಂದ್ರೆ ಹೆಂಗೆ ಮಾಡ್ಬೇಕ್ರಿ ನನ್ನ ಗಂಡ. ಅವ ಅಂದ, ಇಲ್ಲಿ ನನ್ನ ತೆಕ್ ಕಳಿಸು, ನಾವೆಲ್ಲ ಹೇಳ್ತಾನೆ ಬರೋಬರಿ. ಚಂಜೆ ಮಾಡಿ ಡಾಕ್ಟರ್ ಬಾ ಅಂತಾರೆ ನೋಡಿ, ಹೋಗಂದ್ಲು. ಬಂದ ಕುಂತ, ಅಲ್ಲೋ ಅಕಸ್ಮಾತ್ ನಿನಗೆ 20 ಲಕ್ಷ ರೂಪಾಯಿದ ಲಾಟ್ರಿ ಹತ್ತಿರ ಹೆಂಗೆ ಮಾಡ್ತೀವಿ ಅಂತಂದಾಗ, 20 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿರ ಏನು ಕೇಳ್ತೀರಿ, ಒಂದು ದೊಡ್ಡದೊಂದು 20 ಲಕ್ಷ ರೂಪಾಯಿದ ಮಣಿನ ಕಟ್ಟಿಬಿಡ್ತಾನ್ರಿ. ಅವಂದ ಅಕಸ್ಮಾತ್ 30 ಲಕ್ಷದ ಹತ್ತಂದ್ರೆ 20 ಲಕ್ಷ ರೂಪಾಯಿದ ಮಣಿ ಕಟ್ತಂದ್ರ 10 ಲಕ್ಷ ರೂಪಾಯಿದು ನನ್ನ ಮಗಳದು ನನ್ನ ಮಗಂದು ಮದುವೆ ಮಾಡಿಬಿಡ್ತಾನ್ರಿ. ಅವಂದ 40 ಲಕ್ಷ ರೂಪಾಯಿದ ಹತ್ತಂದ್ರೆ ಹೆಂಗೆ ಮಾಡ್ತೀಪ, 10 ಲಕ್ಷ ರೂಪಾಯಿದು ಒಂದು 50 ಎಕರೆ ಹೊಲ ತಗೊಂಡು ಬಿಡ್ತಾನ್ರಿ. ಅವ ಅಂದ 50 ಲಕ್ಷ ಹತ್ತಂದ್ರೆ ಹೆಂಗೆ ಮಾಡ್ತೀಪ, 50 ಲಕ್ಷ ಹತ್ತಂದ್ರೆ ಅತ್ತಿಂದ ನಾ ದುಡ್ಯಾಕೆ ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ, ಆರಾಮ್ ಮಲ್ಕೊಂಡ್ಬಿಡ್ತಾನೆ ನೋಡ್ರಿ, ತಿನ್ನೋದು ಮಲ್ಕೊಳ್ಳೋದು. ಅವ ಡಾಕ್ಟರ್ ಅಂದ 1 ಕೋಟಿ ಹತ್ತಂದ್ರೆ ಹೆಂಗೆ ಮಾಡ್ತೀಪ, 1 ಕೋಟಿ ರೂಪಾಯಿ ಲಾಟ್ರಿ ಹತ್ತಂದ್ರೆ ಏನು ಮಾಡ್ತಿ ಅಂದಾಗ ಅವ ಅಂದ, ಡಾಕ್ಟರ್ 1 ಕೋಟಿ ರೂಪಾಯಿ ನನಗೆ ಎಲ್ಲಾರ ಲಾಟ್ರಿ ಹತ್ತಂದ್ರೆ ಅದ್ರಾಗ 50 ಲಕ್ಷ ರೂಪಾಯಿ ನಿನಗ ಅಂತ
ಅಂದ ಅನುಗುಣದ ಅವ ಹಾರ್ಟಾಗಿ ಅವ ಬಿದ್ದು ಸತ್ತಿದ್ದ. ಡಾಕ್ಟ್ರ್ ಅವಂಗ ಹಾರ್ಟ್ ಆಗಿತ್ತು ರೀ. ಇಂಥವು ಒಂದೊಂದು ಇರ್ತಾವ. ಬಾಗಲ ತೆರಿಗುಡ್ದ 99 ರೂಪಾಯಿ ಬಂಗಾರದ ನಾಣ್ಯಗಳು ಒಳಗೆ ತೊಗೊಂಡು ಆದ ಹೆಂತಿನ ಕರೆದ